ಉತ್ತರ ಕರ್ನಾಟಕದ ಕಡೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹೆಂಗೆ ಫೇಮಸ್ ಅಲ್ಲ, ಹಂಗೆ ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಫೇಮಸ್. ತುಂಬ ದಿನ ಇಟ್ಟರೂ ಈ ಚಟ್ನಿ ಕೆಡೋದಿಲ್ಲ. ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮೊದಲು ಒಂದು ಅರ್ಧ ಕೆಜಿಯಷ್ಟು ಮೆಣಸಿನ್ಕಾಯಿನ ತೊಗೊಂಡು ತೊಳೆದು ಇಟ್ಕೊಳ್ತಾ ಇದ್ದೀನಿ. ಈ ತೊಳೆದ ಮೆಣಸಿನ್ಕಾಯಿನ ಕ್ಲೀನಾಗಿ ತುಂಬು ಬಿಡಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತೊಳೆದು ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿದು ತುಂಬನ ತೆಗಿತಾ ಇದ್ದೀನಿ. ಇವು ತುಂಬ ಖಾರ ಇದ್ದರೆ ಇದರ ಬೀಜಗಳನ್ನ ಕೂಡ ಕಟ್ ಮಾಡಿ ತೆಗಿಬೇಕಾಗುತ್ತೆ. ನಮ್ಮನೆ ಖಾರ ತುಂಬ ತಿನ್ನೋರಾಗಿದ್ದರೆ ತೆಗೆದೇ ಇದ್ದರೂ ನಡೆಯುತ್ತೆ. ನಮ್ಮನೇಲಿ ಖಾರ ತಿಂತಾರೆ, ಹಾಗಾಗಿ ನಾನು ಬೀಜಗಳನ್ನು ತೆಗಿತಾ ಇಲ್ಲ, ತುಂಬುಗಳನ್ನ ಮಾತ್ರ ಬಿಡಿಸ್ಕೊಳ್ತಾ ಇದ್ದೀನಿ. ತುಂಬುಗಳನ್ನೆಲ್ಲ ಬಿಡಿಸ್ಕೊಂಡ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಸರಿಯಾಗಿ ಹುರ್ಕೋಬೇಕಾಗುತ್ತೆ. ನಾನು ಮಣ್ಣಿನ ಪಾತ್ರೆಗಳನ್ನೇ ಉಪಯೋಗಿಸ್ಕೋತೀನಿ, ರುಚಿ ಚೆನ್ನಾಗಿ ಬರುತ್ತೆ ಅಂತ. ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕು. ಎಣ್ಣೆ ಜಾಸ್ತಿ ಇದ್ದರೆ ಒಳ್ಳೆಯದು. ಚಟ್ನಿ ತುಂಬ ದಿನ ಇಟ್ಟರೂ ಕೂಡ ಕೆಡೋದಿಲ್ಲ. 1-2 ವಾರ ಕೂಡ ಇಟ್ಟು ತಿನ್ಬೋದು. ಇದು ಚಪಾತಿ ಮತ್ತು ದೋಸೆ ಕೂಡ ನಡೆಯುತ್ತೆ. ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇವಾಗ ಅದ್ರ ಜೊತೆನೇ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಮೆಣಸಿನ್ಕಾಯಿದು ಸಿಪ್ಪೆ ಎಲ್ಲ ಹೊರಗಡೆ ಬಂದಿರೋ ರೀತಿ ಆಗಬೇಕು. ಅಷ್ಟು ಹೊತ್ತು ಇದನ್ನು ಹುರ್ಕೋಬೇಕಾಗುತ್ತೆ. ಇವಾಗ ನೋಡಿ ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ಅಂತ. ಇದೇ ರೀತಿ ಇನ್ನೂ ಸ್ವಲ್ಪ ಹೊತ್ತು ಹುರ್ಕೊಂಡು ನಂತರ ಇದನ್ನು ನೀವು ಮಿಕ್ಸಿಯಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು, ಕಲ್ಲಲ್ಲಿ ಹಾಕಿ ಕೂಡ ಜಜ್ಬೋದು. ಕಲ್ಲಲ್ಲಿ ಈ ರೀತಿ ಆದ ನಂತರ ಜಜ್ಜಿದರೆ ಬೇಗ ಚಟ್ನಿ ಆಗುತ್ತೆ, ಸಾಫ್ಟಾಗಿ ಬರುತ್ತೆ. ಈಗ ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ, ಬೆಲ್ಲ ಮತ್ತು ಬೆಳ್ಳುಳ್ಳಿನ ಹಾಕಿ ಹುರಿದಿರುವಂಥ ಮೆಣಸಿನ್ಕಾಯಿನ ಕೂಡ ಕಲ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಬೆಲ್ಲವನ್ನು ಹಾಕ್ಕೋಬೇಕಾಗುತ್ತೆ. ನಂತರ ಇದನ್ನು ಒಂದು ಕಲ್ಲು ತಗೊಂಡು ಜಜ್ಜಬೇಕಾಗುತ್ತೆ. ನಾನು ಜಾಸ್ತಿ ಕಲ್ಲಲ್ಲೇ ಕುಟ್ಟಿ ಮಾಡ್ತೀನಿ. ನೀವು ಕೂಡ ಈ ರೀತಿ ಮಾಡಿ ಇಟ್ಕೊಂಡು ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೋಡಿ ಯಾವ ರೀತಿಯಾಗಿ ಸಣ್ಣಾಗಿ ಬರ್ತಾ ಇದೆ ಅಂತ. ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡ್ರೆ ಈ ರೀತಿಯಾಗಿ ಬೇಗ ಕೂಡ ಚಟ್ನಿಯಾಗಿ ಬಿಡುತ್ತೆ. ಇವಾಗ ನಾನು ಇದನ್ನು ಸಣ್ಣ ಆದ ನಂತರ ಒಂದು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಚಟ್ನಿನ ಮಾಡಿ ಟೇಸ್ಟ್ ಯಾವ ರೀತಿಯಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.